ಹಳ್ಳ ಹಿಡಿದ ಶುದ್ಧ ನೀರಿನ ಘಟಕ. ಅಧಿಕಾರಿಗಳ ಮೌನ, ಗ್ರಾಮಸ್ಥರ ಗೋಳು ಕೇಳುವವರು ಯಾರು? ಹೌದು, ತಾಲೂಕಿನ ಅಂತರಗಂಗೆ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಶುದ್ಧ ನೀರಿನ ಘಟಕ ಸ್ಥಗಿತಗೊಂಡು ಹಳ್ಳ ಹಿಡಿದ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಸರ್ಕಾರ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನಗಳನ್ನು ಗ್ರಾಮಗಳಿಗೆ ಮತ್ತೆ ಜನಹಿತ ದೃಷ್ಟಿಯಿಂದ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಿದೆ. ಆದರೆ ಈಗಾಗಲೇ ಜನರು ಡೆಂಗು, ಮಲೇರಿಯಾ ಎಂಬ ಕಾಯಿಲೆಯಿಂದ ನರಳುತ್ತಾರೆ. ಜನರಿಗೋಸ್ಕರ, ಜನರಿಗಾಗಿ, ಗ್ರಾಮಸ್ಥರಿಗಾಗಿ ಶುದ್ಧ ನೀರಿನ ಘಟಕ ಸ್ಥಾಪಿಸಿದ್ರೂ ಒಂದು ಹನಿ ನೀರು ಇಲ್ಲ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎಂಬುವ ದೃಷ್ಟಿಯಲ್ಲಿ ಇದ್ದಾರೆ. ಗ್ರಾಮಸ್ಥರು ಶುದ್ಧ ನೀರಿಗಾಗಿ 2 ಕಿಲೋಮೀಟರ್ ದೂರದಲ್ಲಿರುವ ನಾಗರಬೆಂಚಿ ಮೆದಿಕಿನಾಳಿಗೆ ಹೋಗಿ ನೀರು ತರಬೇಕು. ಸ್ಥಳೀಯಲ್ಲಿ ಘಟಕವಿದ್ದರೂ ಬೇರೆ ಸ್ಥಳ ಹೋಗಿ ನೀರು ತರುವ ಸೌಭಾಗ್ಯ ಇದಾಗಿದೆ. ಜನಪ್ರತಿನಿಧಿಗಳು ನೋಡಿದ್ರೂ ಮೌನವಾಗಿದ್ದಾರೆ. ಇದು ಯಾವಾಗ ಕಾರ್ಯರೂಪಕ್ಕೆ ಕೂಡಿ ಬರುತ್ತದೋ ಕಾದು ನೋಡಬೇಕಾಗಿದೆ. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ, ಅಂತರಗಂಗೆ.